ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಾಳೆ 13ನೇ ತಾರೀಕು ಸಂಡೂರು ವಿಧಾನಸಭಾ ಉಪಚುನಾವಣೆ ಬೈ ಎಲೆಕ್ಷನ್ ಇದೆ, ಅದರದ್ದು ಪೋಲಿಂಗ್ ಇದೆ. ಸೊ ಸರಿ ಸಮಯ 5:30ಗೆ ಮಾಕ್ ಪೋಲ್ ಸ್ಟಾರ್ಟ್ ಆಗುತ್ತೆ. 5:30 ಮಾಕ್ ಪೋಲ್ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ಯಾವ್ದಾದ್ರು ಕ್ಯಾಂಡಿಡೇಟ್ ಅಥವಾ ಅವ್ರ ರಿಪ್ರೆಸೆಂಟೇಟಿವ್ ಪೋಲಿಂಗ್ ಏಜೆಂಟ್ ಬಂದಿಲ್ಲ ಅಂದ್ರೆ 15 ನಿಮಿಷ ಪೋಲಿಂಗ್ ಪಾರ್ಟಿ ವೇಟ್ ಮಾಡ್ತಾರೆ, ಪಿಆರ್ಒ ವೇಟ್ ಮಾಡ್ತಾರೆ. ಅದಾದ್ಮೇಲೆ 5:45ಗೆ ಮಾಕ್ ಪೋಲ್ ಸ್ಟಾರ್ಟ್ ಮಾಡ್ತಾರೆ. ಸರಿ ಸಮಯ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪೋಲಿಂಗ್ ನಡೆಯುತ್ತೆ. ಸೊ 7 o'clock ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪೋಲಿಂಗ್ ನಡೆಯುತ್ತೆ. ನಾಳೆ ಒಟ್ಟಾರೆ ಸಂಡೂರ್ ವಿಧಾನಸಭಾ ಉಪಚುನಾವಣೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ 2,36,402 ವೋಟರ್ ಇದ್ದಾರೆ. 253 ಪೋಲಿಂಗ್ ಸ್ಟೇಷನ್ ಇದಾವೆ. ಅದರಲ್ಲಿ ತಮ್ಗೆಲ್ಲರೂ ಗೊತ್ತಿದ್ದ ಹಾಗೆ 68 ಅರ್ಬನ್ ಪೋಲಿಂಗ್ ಸ್ಟೇಷನ್, ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂಥ ಪೋಲಿಂಗ್ ಸ್ಟೇಷನ್ ಮತ್ತು 185 ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಪೋಲಿಂಗ್ ಸ್ಟೇಷನ್. 253 ಪೋಲಿಂಗ್ ಸ್ಟೇಷನ್ ಅಲ್ಲಿ 60 ಪೋಲಿಂಗ್ ಸ್ಟೇಷನ್ ಕ್ರಿಟಿಕಲ್ ಅಂತ ಮಾಡಿದ್ವಿ. 1,176 ಜನ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ. ಅದರಲ್ಲಿ 294 ಪಿಆರ್ಒ, 294 ಎಪಿಆರ್ಒ ಮತ್ತು 588 ಪೋಲಿಂಗ್ ಆಫೀಸರ್ ಒಟ್ಟಾರೆ ಇನ್ಕ್ಲೂಡಿಂಗ್ ರಿಸರ್ವ್ 130% ಏನು ನಾವು ತಗೊಂಡಿದೀವಿ. ಅದರಲ್ಲಿ 1,176. ನಮ್ಮಲ್ಲಿ ಇರ್ತಕ್ಕಂಥ ಇವಿಎಂ ಮಷೀನ್ಸ್ ಮಾಹಿತಿ ಕೊಡ್ಬೇಕಾದ್ರೆ ಒಟ್ಟು 302 ಬ್ಯಾಲೆಟ್ ಯೂನಿಟ್, 304 ಕಂಟ್ರೋಲ್ ಯೂನಿಟ್ ಮತ್ತು 327 ವಿವಿಪ್ಯಾಟ್ ಯೂನಿಟ್ಸ್ ಇದಾವೆ. ಸೊ 20 ಸೆಕ್ಟರ್ ಆಫೀಸರ್ಸ್, ಇದಕ್ಕೆ ನಾವು ಈಗಾಗಲೇ 20 ಸೆಕ್ಟರ್ ಆಫೀಸರ್ ಮಾಡಿದೀವಿ. ಸಾಮಾನ್ಯವಾಗಿ ಒಂದು ಸೆಕ್ಟರ್ ಆಫೀಸರ್ಗೆ ಆನ್ ಅನ್ ಆವರೇಜ್ ಒಂದು 10 ರಿಂದ 12 ಪೋಲಿಂಗ್ ಸ್ಟೇಷನ್ ಬರ್ತವೆ. ಸೊ ರಿಸರ್ವ್ ಇವಿಎಂಸ್ ಅಂದ್ರೆ ಏನಾದ್ರೂ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅಂತ ಏನಾದ್ರೂ ಪರಿಸ್ಥಿತಿ ಬಂದಾಗ ಸೆಕ್ಟರ್ ಆಫೀಸರ್ ಜೊತೆಗೆ 1 ಅಥವಾ 2 ಇವಿಎಂಸ್ ನಾವು ಮುಂಚಿತವಾಗಿ ಅವ್ರಿಗೆ ಕೊಟ್ಟಿರ್ತೀವಿ. ಮತ್ತು 127 ಕಡೆ 127 ಪ್ಲೇಸಸ್ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ವಿ. ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ ಪ್ರಕಾರ ಪ್ರತಿಯೊಂದು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಪ್ಲಸ್ 50% ಆಫ್ ದ ಟೋಟಲ್ ಪೋಲಿಂಗ್ ಸ್ಟೇಷನ್. ನಮ್ಮಲ್ಲಿ 253 ಪೋಲಿಂಗ್ ಸ್ಟೇಷನ್ ಇರೋದರಿಂದ 127 ಕಡೆ ನಾವು ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ. ತಮ್ಗೆ ಎಲ್ಲರೂ ಗೊತ್ತಿದ್ದಾಗೆ ಈಗಾಗಲೇ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ನಿನ್ನೆ 6 ಗಂಟೆಯಿಂದ ಮದ್ಯ ಮಾರಾಟ ಮಾಡಂಗಿಲ್ಲ. ಸಂಡೂರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ಹೊನ್ಕೊಂಡೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದ್ರೆ ಬಳ್ಳಾರಿ, ಕುರುಗೋಡ್ ಮತ್ತೆ ಚಿತ್ರದುರ್ಗ ಜಿಲ್ಲೆ, ವಿಜಯನಗರ ಜಿಲ್ಲೆ ಸೇರಿ ಎಲ್ಲಾ ಕಡೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ್ದು ಮಾರಾಟ ಮಾಡಂಗಿಲ್ಲ, ಮದ್ಯ ಮಾರಾಟ ಮಾಡಂಗಿಲ್ಲ. ಮತ್ತು ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ನಿನ್ನೆ 6 ಗಂಟೆಯಿಂದ ಬಹಿರಂಗ ಪ್ರಚಾರ ಸ್ಟಾಪ್ ಆಗಿದೆ. ಸೊ ಯಾವ್ದು ಬಹಿರಂಗ ಪ್ರಚಾರ ಮಾಡಂಗಿಲ್ಲ, ಮನೆಗೆ ಭೇಟಿ ನೀಡಬಹುದು, ಅದಕ್ಕೆ ಅವಕಾಶ ಇದೆ. ಈಗಾಗಲೇ ಭಾರತೀಯ ನ್ಯಾಯ ಸಂಹಿತ ಕಾಲಂ 163 ಅಡಿಯಲ್ಲಿ ಈಗಾಗಲೇ ನಾವು ನಿಷೇಧಿಸಲು ಮಾಡಿದೀವಿ. ಒಂದ್ ಕಡೆ 4 ವ್ಯಕ್ತಿಗಿಂತ ಜಾಸ್ತಿ ಸೇರ್ಬಾರ್ದು, ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ಬಾರ್ದು ಅಂತ ಹೇಳಿ ಈಗಾಗಲೇ ಅದನ್ನು ಕೂಡ ಮಾಡಿದೀವಿ. ಜೊತೆಗೆ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮತ್ತು ಕುಡಿಯುವ ನೀರು ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಅನ್ನ ಈಗಾಗಲೇ ಸೆಕ್ಟರ್ ಆಫೀಸರ್ ಹೋಗಿ ವಿಸಿಟ್ ಮಾಡಿದ್ದಾರೆ. ಮತ್ತು ಯಾವುದೋ ಕಾರಣಕ್ಕೂ ಮತದಾರರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಅರೇಂಜ್ಮೆಂಟ್ ಮಾಡಿದೀವಿ. ಈ ಸತಿ ಜಾಸ್ತಿ ಬಿಸಿಲು ಇಲ್ಲದೆ ಇರೋದ್ರಿಂದ ನಾವು ಸಿಂಗಲ್ ಪೋಲಿಂಗ್ ಸ್ಟೇಷನ್, ಸಿಂಗಲ್ ಲೊಕೇಶನ್ ಇದ್ದಾಗ ಅಲ್ಲಿ ಶಾಮಿಯಾನ ವ್ಯವಸ್ಥೆ ಮಾಡಿದ್ವಿ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಅದನ್ನ ಈ ಸತಿ ಅಷ್ಟು ಸಮಸ್ಯೆ ಇಲ್ಲ, ಹಾಗಾಗಿ ಅದನ್ನ ನಾವು ಇದು ಮಾಡಿಲ್ಲ. ಬಟ್ ಡ್ರಿಂಕಿಂಗ್ ವಾಟರ್ ಮತ್ತು ಕುಡಿಯೋ ನೀರು ಮತ್ತು ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಕಡೆ ಮಾಡಲಾಗಿದೆ. ನಮ್ಮಲ್ಲಿ ಟೋಟಲಿ ಈ ಬೈ ಎಲೆಕ್ಷನ್ ಸಂಬಂಧವಾಗಿ ಕ್ರಿಟಿಕಲ್ ಬೂತ್ 60 ಇದೆ, ನಾರ್ಮಲ್ ಬೂತ್ 193 ಇದೆ, ಮತ್ತೆ ಟೋಟಲಿ ಇದೆಲ್ಲ ಸೇರಿ 253 ಪೋಲಿಂಗ್ ಸೆಂಟರ್ಸ್ ಇದೆ. ಇದರಲ್ಲಿ ನಮ್ಮ ಸಿವಿಲ್ ಆಫೀಸರ್ಸ್ ಅಂಡ್ ಸ್ಟಾಫ್ DSP 3 ಜನ, CPI 6 ಜನ, PSI 14, ASI 22, ಹೆಡ್ ಕಾನ್ಸ್ಟೇಬಲ್ 193, ಕಾನ್ಸ್ಟೇಬಲ್ಸ್ 281 ಜನ, ಹೋಮ್ ಗಾರ್ಡ್ಸ್ 160 ಜನ. ಒಟ್ಟಾರೆಯಾಗಿ ಆಫೀಸರ್ಸ್ ಮತ್ತು ಮೆನ್ ಸೇರಿ 676 ಜನ ಆಗ್ತಾರೆ. ಮತ್ತೆ ಇದ್ರ ಜೊತೆಯಲ್ಲಿ KSRP ಆಫೀಸರ್ಸ್ ಮತ್ತೆ ಸ್ಟಾಫ್ ಇರ್ತಾರೆ, ಅವರು 360 ಜನ ಇದ್ದಾರೆ. ಮತ್ತೆ ನಮ್ಮ DR 60 ಜನ ಇದ್ದಾರೆ. ಒಟ್ಟಾರೆಯಾಗಿ ಆಫೀಸರ್ಸ್ ಮೆನ್ ಎಲ್ಲ ಸೇರಿ 1,113 ಜನ ಆಗ್ತಾರೆ. ಈ ಸತಿ ಕಳೆದ ಬಾರಿ 15 ಇದಿತ್ತು ಸೂಪರ್ವೈಸರಿ ಮೊಬೈಲ್ಸ್,
ಈ ಸತಿ 20 ಸೂಪರ್ವೈಸರಿ ಮೊಬೈಲ್ಸ್ ಇದೆ, 9 ಚೆಕ್ ಪೋಸ್ಟ್ ಗಳಿದಾವೆ. ಅದಕ್ಕೂ ಸಹ ನಮ್ದು ಡೆಪ್ಲಾಯ್ಮೆಂಟ್ ಇರುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.